ಹಲೋ ಫ್ರೆಂಡ್ಸ್, ವೆರಿ ಗುಡ್ ಮಾರ್ನಿಂಗ್ ಟು ಆಲ್ ಆಫ್ ಯು. ವೆಲ್ಕಮ್ ಟು ದಿ ಕ್ಲಾಸ್. ಹೇಗೆ ನಡೀತಾ ಇದೆ ಸ್ನೇಹಿತರೆ ಸ್ಟಡೀಸ್ ಎಲ್ಲ? ಇಂಡಿಯನ್ ಪಾಲಿಟಿ ಪ್ರೆಸೆಂಟೆಡ್ ಬೈ ಸಂಗಟಿ ಸರ್. ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳನ್ನು ನಾವು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳ ಮೂಲಕ ಇಂಡಿಯನ್ ಪಾಲಿಟಿಯನ್ನು ಕವರ್ ಮಾಡ್ತಾ ಇದ್ದೀವಿ ಸ್ನೇಹಿತರೆ. ಲೋಕಸಭೆಯಲ್ಲಿ ಪರಿಶಿಷ್ಟ ಪಂಗಡಕ್ಕೆ ಹೆಚ್ಚಿನ ಸಂಖ್ಯೆಯ ಸ್ಥಾನಗಳನ್ನು ಹೊಂದಿರುವ ಭಾರತೀಯ ರಾಜ್ಯ ಯಾವುದು? ಪರಿಶಿಷ್ಟ ಪಂಗಡ ಶೆಡ್ಯೂಲ್ಡ್ ಟ್ರೈಬ್ಸ್ಗೆ ಜಾಸ್ತಿ ಸೀಟ್ಗಳನ್ನು ಯಾವ ರಾಜ್ಯ ಹೊಂದಿದೆ? ಇದು ಮಧ್ಯಪ್ರದೇಶ, ರಾಜಸ್ಥಾನ, ಆಂಧ್ರ ಪ್ರದೇಶ, ಗುಜರಾತ್. ಸರಿಯಾದ ಉತ್ತರ ಯಾವುದು ಸ್ನೇಹಿತರೆ? ಈ ರೀತಿ ಕೂಡ ಕ್ವಶನ್ ಬರ್ತಾ ಹೋಗ್ತದೆ. ಮಧ್ಯಪ್ರದೇಶದಲ್ಲಿ ಎಸ್ಟಿ ಕೆಟಗರಿ ಜಾಸ್ತಿ ಸ್ಥಾನಗಳು ಇದಾವು. ಕರ್ನಾಟಕದಲ್ಲಿ ಎಸ್ಟಿಗೆ ಎಷ್ಟಿದಾವು ಮತ್ತು ಎಸ್ಸಿಗೆ ಎಷ್ಟಿದಾವು, ಅವು ಯಾವ ಅನ್ನೋದು ಕೂಡ ಟೈಪ್ ಮಾಡಿ ಆ ಕ್ವಶನ್ ಕೂಡ ಕೇಳ್ತಾರೆ. ಮತ್ತು ಎಸ್ಸಿಗಳಿಗೋಸ್ಕರ ಹೈಯೆಸ್ಟ್ ಸೀಟ್ ಯಾವ ರಾಜ್ಯದಲ್ಲಿದೆ? ಅದು ಈಸಿಯಾಗಿ ಗೊತ್ತಾಗ್ತದೆ ನಿಮಗೆ. ಹೈಯೆಸ್ಟ್ ಸೀಟ್ ಎಸ್ಸಿಗೆ ಯಾವ ರಾಜ್ಯದಲ್ಲಿ ಜಾಸ್ತಿ ಇದೆ? ಎಸ್ಟಿಗೆ ಮಧ್ಯಪ್ರದೇಶ ಅಂತ ನೋಡಿದ್ವಿ. ಆ್ಯಂಡ್ ನಮ್ಮ ಕರ್ನಾಟಕದಲ್ಲಿ ಎಸ್ಸಿಗೆ ಎಷ್ಟು, ಎಸ್ಟಿಗೆ ಎಷ್ಟು ಮತ್ತು ಅವು ಯಾವುವು, ಈ ರೀತಿ ಕೂಡ ಕ್ವಶನ್ ಕೇಳ್ತಾರೆ. ಸೊ ಇಂಥ ಸಿಂಪಲ್ ಒಂದ್ಸಲ ಪಾಲಿಟಿ ಎಲ್ಲ ನೀಟಾಗಿ ಕವರ್ ಮಾಡಿದರೆ ಯಾವುದೇ ರೀತಿ ಎಕ್ಸಾಮ್ಗೆ ಯೂಸ್ ಆಗ್ತದೆ ಸ್ನೇಹಿತರೆ. ಇಂಡಿಯನ್ ಪಾಲಿಟಿ ಸಂಗಟಿ ಸರ್ ಅಕಾಡೆಮಿ ಅನ್ನುವಂಥ ಆ್ಯಪಲ್ಲಿ ಕಂಪ್ಲೀಟಾಗಿ ನಾನು ಹೇಳ್ತಾ ಹೋಗಿದ್ದೀನಿ. PSI ಪರೀಕ್ಷೆಗೆ ಇಂಪಾರ್ಟೆಂಟ್ ಎಸ್ಸೆಗಳನ್ನು, ಅದರ ಇಂಟ್ರೊಡಕ್ಷನ್, ಕನ್ಕ್ಲೂಷನ್, ಒಳ್ಳೆ ಪಾಯಿಂಟ್ಗಳೆಲ್ಲ ನೀವು ನೋಡ್ತಾ ಹೋಗೋದಲ್ಲಿ. ಇದು ಏನು KSಗೂ ಕೂಡ ಯೂಸ್ ಆಗ್ತಾ ಹೋಗ್ತದೆ. ಕಂಪ್ಲೀಟ್ ಇಂಡಿಯನ್ ಎಕನಾಮಿ, ಆರ್ಥಿಕ ಸಮೀಕ್ಷೆ, ಕರ್ನಾಟಕದ್ದು, ಇಂಡಿಯಾ ಬಜೆಟ್, ಕರ್ನಾಟಕ ಬಜೆಟ್ ಆ್ಯಂಡ್ ಕರ್ನಾಟಕ ಸ್ಕೀಮ್ಗಳು, ಕೇಂದ್ರ ಸರ್ಕಾರದ ಸ್ಕೀಮ್ಗಳು ಇವೆಲ್ಲವೂ ಇನ್ ಡೀಟೇಲ್ ಕವರ್ ಆಗ್ತದೆ. ಗ್ರೂಪ್ ಬಿ ಅನ್ನುವಂಥದ್ದು ಒಂದು ಒಳ್ಳೆ ಪೋಸ್ಟ್ ಇದೆ. ಇದು ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿ, ಸ್ಪೆಷಲ್ ಆರ್ ಈಕ್ವಲೆಂಟ್ ಪೇಮೆಂಟ್ ಇರುವಂಥದ್ದು ಆ್ಯಂಡ್ ಬೇಗನೆ ಪ್ರಮೋಷನ್ ಆಗುವಂಥ ಪೋಸ್ಟ್ ಇದು. ಜಸ್ಟ್ KS ಬರೀಲಾರ್ದೇ KS ಆಫೀಸರ್ ಡೈರೆಕ್ಟಾಗಿ ಗ್ರೂಪ್ ಬಿ ಆಗ್ತೀರಿ. 3 ರಿಂದ 5 ವರ್ಷದಲ್ಲೇ ಮುಂದೆ ಪ್ರಮೋಷನ್ ಕೂಡ ಆಗ್ತದೆ. ಇದು ಒಳ್ಳೆಯ ಚಾನ್ಸ್ ಇದೆ, ಯುಟಿಲೈಸ್ ಮಾಡ್ಕೊಳ್ಳಿ. 1 ರಿಂದ 15 ಯೂನಿಟ್ ಇದಾವೆ ಇವು. 15 ಯೂನಿಟ್ ಓದ್ಬಿಟ್ರೆ ಪೇಪರ್ 2 ಕಂಪ್ಲೀಟ್ ಆಗಿ ನಿರ್ದಿಷ್ಟ ಪತ್ರಿಕೆ 2 ಕಂಪ್ಲೀಟ್ ಆಗ್ತದೆ. ಸಂಗಟಿ ಸರ್ ಅಕಾಡೆಮಿಲಿ 1 ರಿಂದ 15 ಯೂನಿಟನ್ನು ಇನ್ ಡೀಟೇಲ್ ಆಗಿ ನಾನು ಈ ಆ್ಯಪಲ್ಲಿ ಹೇಳ್ತಾ ಹೋಗಿದ್ದೀನಿ ಸ್ನೇಹಿತರೆ. ಅದನ್ನು ಅಷ್ಟು ನೋಡಿದರೆ ಸಾಕು, ಬೇರೆ ಯಾವ ಬುಕ್ ಏನೂ ಓದೋದು ಬೇಡ. ಅಷ್ಟು ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗಿದ್ದೀನಿ, ಯುಟಿಲೈಸ್ ಮಾಡ್ತಾ ಹೋಗಿ. ಈ ಕೆಳಗಿನವುಗಳಲ್ಲಿ ಯಾವುದು ಲಾಭದ ಕಚೇರಿಗಳ ಜಂಟಿ ಸಮಿತಿಯ ಸದಸ್ಯರ ಸರಿಯಾದ ಸಂಯೋಜನೆ? ಆಫೀಸ್ ಆಫ್ ಪ್ರಾಫಿಟ್ ಅಂತೀವಲ್ಲ, ಲಾಭದ ಕಚೇರಿ. ಆಫೀಸ್ ಆಫ್ ಪ್ರಾಫಿಟ್ ಅಂದರೆ ಯಾವುದೋ ಒಬ್ಬ ವ್ಯಕ್ತಿ ಒಂದು ಆಫೀಸ್ ಆಫ್ ಪ್ರಾಫಿಟ್ ಲಾಭದಾಯಕವಾದ ಹುದ್ದೆಯಲ್ಲಿ ಇದ್ದರೆ ಅಂಥ ವ್ಯಕ್ತಿ ಬೇರೆ ಇನ್ನೊಂದು ಹುದ್ದೆಯನ್ನು ತಗೊಳಕ್ಕಾಗಲ್ಲ. ಆ ಥರ ರೂಲ್ಸ್ ಇದೆ. ಅವೆಲ್ಲ ನಾನು ಪಾರ್ಲಿಮೆಂಟ್ ಚಾಪ್ಟರ್ಲ್ಲಿ ನೀಟಾಗಿ ಹೇಳಿದ್ದೀನಿ. ಈಗ ಆ ಥರ ಜಂಟಿ ಸಮಿತಿ ಇದೇನಿದು? ಲಾಭದ ಕಚೇರಿ, ಆಫೀಸ್ ಆಫ್ ಪ್ರಾಫಿಟ್, ಲಾಭದಾಯಕ ಹುದ್ದೆ ಹೊಂದಿರುವಂಥವ್ರು ಅವ್ರು ಇದಾರಾ ಇಲ್ಲ ಅಂತ ಚೆಕ್ ಮಾಡೋದಕ್ಕೆ ಒಂದು ಜಂಟಿ ಸಮಿತಿ ಇರ್ತದೆ. ಓಕೆ, ಜಂಟಿ ಸಮಿತಿ ಅಂದ್ರೇನು? ಲೋಕಸಭೆ ಮತ್ತು ರಾಜ್ಯಸಭೆಯಿಂದ 2 ಮೆಂಬರ್ಸ್ ಇರ್ತಾರೆ. ಸೊ ಅದರ ಯಾರು ಲೋಕಸಭೆಯಿಂದ ಎಷ್ಟು ಇರ್ತಾರೆ ಮತ್ತು ರಾಜ್ಯಸಭೆಯಿಂದ ಇರ್ತಾರೆ? ಲೋಕಸಭೆಯಿಂದ 15, ರಾಜ್ಯಸಭೆಯಿಂದ 10, ಟೋಟಲ್ 25 ಅಂತ ಹೇಳ್ತಾ ಇದ್ದಾರೆ. ಆಪ್ಷನ್ ಎ. ಆಪ್ಷನ್ ಬಿ, ಲೋಕಸಭೆಯಿಂದ 15, ರಾಜ್ಯಸಭೆಯಿಂದನೂ ಕೂಡ 15. ಲೋಕಸಭೆಯಿಂದ 20, ರಾಜ್ಯಸಭೆಯಿಂದ 10, ಲೋಕಸಭೆಯಿಂದ 15, ರಾಜ್ಯಸಭೆಯಿಂದ 7, ಒಟ್ಟು 22 ಸದಸ್ಯರು. ಸರಿಯಾದ ಉತ್ತರ ಯಾವುದು? ಇದು ಪೋಲ್ ಮಾಡ್ಬೋದಾ? ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಲೋಕಸಭೆಯಿಂದ 15, ರಾಜ್ಯಸಭೆಯಿಂದ 10. ನಾರ್ಮಲಿ ಒಂದ್ಸಲ ಏನಿಸುತ್ತೆ, ಇದು 15 ಈಕ್ವಲ್ ಇರೋದು ನಾರ್ಮಲಿ ನೀವು ಎಲಿಮಿನೇಟ್ ಮಾಡ್ತೀರಿ. ಇದು ಇರಲಿಕ್ಕಿಲ್ಲ, ಯಾಕಂದ್ರೆ 2 ಈಕ್ವಲ್ ಇಲ್ಲಲ್ಲ. ಲೋಕಸಭೆಯಲ್ಲಿ ಸ್ಥಾನಗಳು ಜಾಸ್ತಿ ಇದಾವು, ರಾಜ್ಯಸಭೆಯಲ್ಲಿ ಕಡಿಮೆ ಇದೆ, ಹಾಗಾಗಿ ಈಕ್ವಲ್ ಇರಲಿಕ್ಕಿಲ್ಲ. 20 ಮತ್ತು ಅರ್ಧಕ್ಕರ್ಧ ಹಿಂಗೆ ಕಡಿಮೆ ಇರಲಿಕ್ಕಿಲ್ಲ ಅಂತ ಇದನ್ನು ಕೂಡ ಎಲಿಮಿನೇಟ್ ಮಾಡ್ತೀರಿ. ಬಟ್ ಇಲ್ಲಾದರೂ ಎಷ್ಟೋ ಕಮಿಟಿಗಳು 15 ಲೋಕಸಭೆಯಿಂದ, ರಾಜ್ಯಸಭೆಯಿಂದ 7 ಇದ್ದೇ ಇದಾವೆ. ಮೋಸ್ಟ್ಲಿ ಇದ್ರ ಆಪ್ಷನ್ ಲೇಟ್ ಆಗಿ ಕೊಟ್ಟಿದ್ದಾರೆ, ಇದು ಇದ್ದು ಇರ್ಬೋದು ಅಂತ ಕೂಡ ನೀವು ಡೌಟ್ ಪಡುವಂತಿರ್ತದೆ. ಅದಕ್ಕೆ ಡೌಟ್ ಪಡ್ಕೊಂಡು ಜಸ್ಟ್ ಮಿಸ್ ಆಗೋದೆಲ್ಲ ಕಥೆಗಳು ಬೇಡ. ಈ ಇಂಪಾರ್ಟೆಂಟ್ ಕಮಿಟಿಗಳ ಬಗ್ಗೆ ಎಲ್ಲ ಇನ್ ಡೀಟೇಲ್ ಆಗಿ ನಾನು ಚರ್ಚೆ ಮಾಡಿದ್ದೀನಿ ಸ್ನೇಹಿತರೆ. ಒಂದ್ಸಲ ಪಾಲಿಟಿ ಓದ್ಬಿಟ್ರೆ ಸಾಕು. ನೀವು ಎಷ್ಟೋ ಬುಕ್ಗಳನ್ನು ಓದಿದ್ರು ಕೂಡ ಆ ಥರ ಅನ್ನೆಸೆಸರಿ ಟೈಮ್ ವೇಸ್ಟ್ ಆಗ್ತಾ 4 ಬುಕ್ 5 ಬುಕ್ ಓದ್ಕೊಂಡು ಅದ್ರ ಬದಲಿ ನೀವು ಇದ್ರ ಕೋರ್ಸನ್ನು ನೋಡಿಬಿಟ್ರೆ ನಾವೆಲ್ಲ ಬುಕ್ಗಳಿಂದ ಇಂಪಾರ್ಟೆಂಟ್ ಪಾಯಿಂಟನ್ನು ಓದಿಬಿಟ್ಟೆ ನಾವು ಓದಬೇಕು. ಆ್ಯಕ್ಚುಲಿ ಇದನ್ನು ಸಂಗಟಿ ಸರ್ ಅಕಾಡೆಮಿ ಆ್ಯಪಲ್ಲಿ ಬೇರೆ ಎಲ್ಲ ಬುಕ್ಗಳನ್ನು ಓದಿ ಬೆಸ್ಟ್ ಪಾಯಿಂಟ್ಗಳನ್ನು ನಿಮಗೆ ಹೇಳ್ತಾ ಇರ್ತೀವಿ. ಸೊ ಇದು ಮೆಂಟರ್ಶಿಪ್ದು ಅಡ್ವಾಂಟೇಜ್ ಅಂದರೆ ಇದೆ. ನೀವೇ ಎಲ್ಲವನ್ನೂ ಓದ್ತಾ ನೀವು ಕೂತ್ಕೊಂಡ್ರೆ ಟೈಮ್ ವೇಸ್ಟ್ ಆಗ್ತದೆ. ಓಕೆ, ಲೋಕಸಭೆಯ ಈ ಕೆಳಗಿನ ಯಾವ ಸಮಿತಿಗಳಲ್ಲಿ ಭಾರತದ ಕಾಂಟ್ರೋಲರ್ ಮತ್ತು ಆಡಿಟರ್ ಜನರಲ್ ಸಹಾಯ ಮಾಡ್ತಾರೆ? ಇದು ಫೇಮಸ್ ಕ್ವಶನ್, ಸಾಕಷ್ಟು ಬಾರಿ ಕೇಳಿದ್ದಾರೆ ಇದನ್ನು. ಅಂದಾಜು ಸಮಿತಿಗೆ ಫ್ರೆಂಡ್ ಆಗಿರ್ತಾರ, ಗೈಡ್ ಅಂತ ಹೇಳ್ತೀವಲ್ಲ, ಫ್ರೆಂಡ್ ಆ್ಯಂಡ್ ಗೈಡ್ ಟು ದಿಸ್ ಕಮಿಟಿ. ಯಾವುದಕ್ಕೆ ಇವರು ಅಸಿಸ್ಟ್ ಮಾಡ್ತಾರೆ, ಸಹಾಯ ಮಾಡ್ತಾರೆ? ಅಂದಾಜು ಸಮಿತಿ, ಎಸ್ಟಿಮೇಟ್ ಸಮಿತಿಗೆ ಮಾಡ್ತಾರೆ. ಸಾರ್ವಜನಿಕ ಖಾತೆಗಳ ಸಮಿತಿ, ಪಬ್ಲಿಕ್ ಅಕೌಂಟ್ ಕಮಿಟಿ, ಪ್ಯಾಕ್ ಅಂತ ಕರಿತೀವಿ ಇದನ್ನು. ಪ್ಯಾಕ್ ಅಂತ ತುಂಬ ಫೇಮಸ್ ಇರುವಂಥದ್ದು. ಈಗ ಸದ್ಯಕ್ಕೆ ಪ್ಯಾಕ್ನ ಚೇರ್ಮನ್ ಯಾರಿದ್ದಾರೆ ಹೇಳಿ? ಇದನ್ನು ಕ್ವಶನ್ ಕೇಳ್ತಾರೆ. ಯಾಕಂದ್ರೆ ಪಬ್ಲಿಕ್ ಅಕೌಂಟ್ ಕಮಿಟಿ ತುಂಬ ಇಂಪಾರ್ಟೆಂಟ್ ಕಮಿಟಿ ಇರೋದ್ರಿಂದ ಇದರ ಚೇರ್ಮನ್ ಯಾರು ಅಂತ ಕೂಡ ಕೇಳ್ತಾರೆ. ಕಮೆಂಟಲ್ಲಿ ಮಾಡ್ತಾ ಹೋಗಿ, ಇವೆಲ್ಲ ಹೇಳಿದ್ದೀನಿ ಕ್ಲಾಸಲ್ಲಿ. ಸಂಬಳ ಮತ್ತು ಭತ್ಯೆಗಳ ಜಂಟಿ ಸಮಿತಿ,
ಲಾಭದ ಕಚೇರಿಗಳ ಜಂಟಿ ಸಮಿತಿ, ಜಾಯಿಂಟ್ ಕಮಿಟಿ ಆಫ್ ಆಫೀಸ್ ಆಫ್ ಪ್ರಾಫಿಟ್, ಲಾಭದಾಯಕ ಹುದ್ದೆಗಳ ಕಚೇರಿ ಅಂತ ಇರುತ್ತಲ್ಲ, ಅದಕ್ಕೆ ಯಾವ ಸಮಿತಿಗೆ CAG, ಕಾಂಪ್ಟ್ರೋಲರ್ ಅಂಡ್ ಆಡಿಟರ್ ಜನರಲ್, CAG ಅಂತೇವಲ್ಲ, ಅವರು ಫ್ರೆಂಡ್ ಆಗಿರ್ತಾರೆ, ಸಹಾಯ ಮಾಡ್ತಾರೆ, ಅಸಿಸ್ಟ್ ಮಾಡ್ತಾರೆ. ಪೋಲ್ ಮಾಡ್ಬೋದಾ ಆನ್ಸರ್? ಎಸ್, ಸರಿಯಾದ ಉತ್ತರ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸಾರ್ವಜನಿಕ ಖಾತೆಗಳ ಸಮಿತಿ, ಪ್ಯಾಕ್, ಪಬ್ಲಿಕ್ ಅಕೌಂಟ್ ಕಮಿಟಿ. ಸೊ ಇವೆಲ್ಲ ಕಮಿಟಿಗಳು ಇಂಪಾರ್ಟೆಂಟ್ ಕಮಿಟಿಗೆ ಅದಕ್ಕೆ ಚೇರ್ಮನ್ ಯಾರು, ಮೆಂಬರ್ಸ್ ಇರ್ತಾರೆ, ಎಲೆಕ್ಷನ್ ಹೇಗಿರ್ತದೆ, ಅವರು ಎಷ್ಟು ವರ್ಷ ಇರ್ಬೋದು, ಮಿನಿಸ್ಟರ್ ಆಗ್ಬೋದಾ. ಸೊ ಈ ರೀತಿ ಬೇಸಿಕ್ ಕ್ವಶನ್ ಸಾಕಷ್ಟು ಬಾರಿ ಕೇಳ್ತಾ ಹೋಗ್ತಾರೆ. ಅವೆಲ್ಲ ಕ್ಲಾಸಲ್ಲಿ ಡೀಟೇಲ್ ಆಗಿ ಚರ್ಚೆ ಆಗಿದೆ. ಈ ಕೆಳಗಿನವುಗಳಲ್ಲಿ ಭಾರತದ ಸಂವಿಧಾನವನ್ನು ವ್ಯಾಖ್ಯಾನಿಸುವ ಅಂತಿಮ ಅಧಿಕಾರ ಯಾವುದು? ಇಂಟರ್ಪ್ರಿಟೇಷನ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಯಾರು ಮಾಡ್ತಾರೆ? ಅಧ್ಯಕ್ಷ ಅಂದ್ರೆ ರಾಷ್ಟ್ರಪತಿ ಮಾಡ್ತಾರ, ಪ್ರೆಸಿಡೆಂಟ್ ಮಾಡ್ತಾರ, ಅಥವಾ ಸುಪ್ರೀಂ ಕೋರ್ಟ್, ಅಥವಾ ಮಂತ್ರಿಗಳ ಪರಿಷತ್ತು, ಕೌನ್ಸಿಲ್ ಆಫ್ ಮಿನಿಸ್ಟರ್, ಅಥವಾ ಪಾರ್ಲಿಮೆಂಟ್. ಸಂವಿಧಾನ ವ್ಯಾಖ್ಯಾನ ಅಂದ್ರೆ ನೀವು ಇಂಡಿಯನ್ ಪಾಲಿಟಿ ಬುಕ್ ತೆಗೆದು ಓದ್ತಿರಲ್ಲ, ಓದ್ದಂಗೆ ಅದು ಸಂವಿಧಾನ ಏನ್ ಅನ್ಸುತ್ತೆ, ಒಬ್ಬೊಬ್ಬರಿಗೆ ಒಂದೊಂಥರ ಅನ್ಸುತ್ತೆ. ಅದು ಇಂಡಿಯನ್ ಪಾಲಿಟಿ ಅಂತಲ್ಲ, ನಿಮಗೆ ಕಂಪ್ಲೀಟ್ ಆಗಿ ಪಾಲಿಟಿ ಅನ್ನುವಂಥದ್ದು ಭಾರತದ ಸಂವಿಧಾನ ಸಂಸತ್ತಿನಲ್ಲೇ ಆ ಬುಕ್ಕವನ್ನು ಇಟ್ಟಿದ್ದಾರೆ. ನೀವು ಸಂಸತ್ತಿಗೆ ಭೇಟಿ ಕಟ್ಟಾಗ ನೋಡ್ಬೋದು. ಅದನ್ನ ಗ್ಲಾಸ್ ಇದರಲ್ಲಿ ಇಟ್ಟಿರ್ತಾರೆ, ವಿಸಿಟ್ ಮಾಡಕ್ಕೆ ಕೂಡ ಬಿಡ್ತಾರೆ. ಅಂದ್ರೆ ಒಳಗಡೆ ಹೋಗಿ ಟಚ್ ಮಾಡೋಕ್ಕಾಗಲ್ಲ, ಗ್ಲಾಸಿಂದ ನೋಡುವಂಥದ್ದು ಇರ್ತದೆ. ಆ ಸಂವಿಧಾನದಲ್ಲಿ ಏನಿದೆಯಲ್ಲ ಪಾಯಿಂಟ್ಗಳ, ಅದನ್ನ ವ್ಯಾಖ್ಯಾನ ಮಾಡೋದೇ ಅದು. ಈ ಪಾಯಿಂಟ್ ಅಂದ್ರೆ ಇದರ ಮೀನಿಂಗ್ ಹಿಂಗೆ ಇರ್ತದೆ. ಇಂಟರ್ಪ್ರಿಟೇಷನ್ ಮಾಡುವಂಥದ್ದು ಯಾರಿಗಿದೆ ಅಧಿಕಾರ? ರಾಷ್ಟ್ರಪತಿ, ಸುಪ್ರೀಂ ಕೋರ್ಟ್, ಮಂತ್ರಿಗಳ ಪರಿಷತ್ತು, ಸಂಸತ್ತು. ಸರಿ, ಅಧಿಕಾರ ಇರುವುದು ಸುಪ್ರೀಂ ಕೋರ್ಟಿಗೆ ಮಾತ್ರ, ಸಂಸತ್ತಿಗಿರಲ್ಲ. ನಾರ್ಮಲಿ ಏನು ರಾಷ್ಟ್ರಪತಿ ಅಂತ ಡೌಟ್ ಬರ್ತದೆ, ಏನೆಲ್ಲ ಡೌಟ್ಗಳು ಬರ್ತಾವೆ ಎಕ್ಸಾಮಲ್ಲಿ. ಅದಕ್ಕೆ ನೀವು ಫಸ್ಟ್ಗೆ ತಿಳ್ಕೊಂಡ್ಬಿಟ್ರೆ ಇದು ಆಕ್ಚುಲಿ ವೆರಿ ಸಿಲ್ಲಿ ಸಿಂಪಲ್ ಕ್ವಶನ್. ಚೆನ್ನಾಗಿ ಓದೋರಿಗೆ ಅನಿಸ್ತಾ ಇರ್ತದೆ ಇದು. ಬಟ್ ಈಗ ಹೊಸದಾಗಿ ನೋಡಿದಾಗ ಏನಿದು, ಇವ್ರು ಇರ್ಬೋದಾ, ಅವ್ರು ಇರ್ಬೋದಾ, ಜಸ್ಟ್ ಮಿಸ್ ಆಯ್ತು. ಇವೆಲ್ಲ ಪಾಲಿಟಿ ಎಕಾನಮಿಯಲ್ಲಿ ನೀವು ಮಿಸ್ ಮಾಡಲೇಬಾರ್ದು. ಯಾಕಂದ್ರೆ ಈಜಿ ಕ್ವಶನ್ ಬೇಕಾದಂಗೆ KS IAS ಎಕ್ಸಾಮಲ್ಲಿ ಎಷ್ಟೇ ಟಫ್ ಕ್ವಶನ್ ತೆಗೆದ್ರಂದ್ರೂ ಪಾಲಿಟಿ ಎಕಾನಮಿ ನಿಮ್ಗೆ ಟಫ್ ಅನ್ಸೋದೇ ಇಲ್ಲ. ಅಷ್ಟು ಏನೇ ಬೇರೆ ಕ್ವಶನ್ ಕೇಳಕ್ ಬರೋದೇ ಇಲ್ಲ. ನೀಟಾಗಿ ನೀವು ಇನ್ ಡೆಪ್ತ್ ಆಗಿ ತಿಳ್ಕೊಂಡ್ರೆ ಅಂದ್ರೆ ಈಸಿ ಆಗ್ತದೆ. ನೀವು ಇನ್ ಡೆಪ್ತ್ ಇಲ್ಲ, ಮೇಲ್ಮೇಲಿಂದ ಅಷ್ಟೇ ಅದು ಇದು ಆರ್ಟಿಕಲ್ ನೋಡ್ಕೊಂಡು 2 ಆರ್ಟಿಕಲ್ ನೋಡಿ ಓದ್ಬಿಟ್ಟಿದೆ ನಾನು ಪಾಲಿಟಿ ಅಂತ ನಿಮ್ಮ ಫ್ರೆಂಡ್ಸ್ ಹೇಳ್ಕೊಂಡು ತಿರುಗಾಡಿದ್ರೆ ಅಲ್ಲಿ ಕಷ್ಟ ಆಗುತ್ತೆ. ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರು, ಪ್ರೆಸಿಡೆಂಟ್ ಅಂಡ್ ವೈಸ್ ಪ್ರೆಸಿಡೆಂಟ್ ಇಬ್ಬರೂ ಲಭ್ಯವಿಲ್ಲದಿದ್ದರೆ ಈ ಕೆಳಗಿನವುಗಳಲ್ಲಿ ಯಾರು ಕಾರ್ಯಗಳನ್ನು ನಿರ್ವಹಿಸುತ್ತಾರೆ? ಯಾವ್ದ್ರಲ್ಲಿ? ವುಡ್ ಡಿಸ್ಚಾರ್ಜ್. ಈಗ ರಾಷ್ಟ್ರಪತಿ ಇದ್ದಾರೆ, ಅವರಿಲ್ಲ ಅಂದ್ರೆ ಯಾರು ಬಂದು ಅಲ್ಲಿ ಕೆಲಸ ಮಾಡ್ತಿರ್ತಾರೆ? ಉಪಾಧ್ಯಕ್ಷರು ಮಾಡ್ತಿರ್ತಾರೆ. ಇದಾದ ನಂತರ ಇಲ್ಲಿ ಉಪರಾಷ್ಟ್ರಪತಿನೂ ಇಲ್ಲಪ್ಪ ಅಂತ ಟೈಮಲ್ಲಿ ಯಾರು ಮಾಡ್ತಾರೆ? ಪ್ರಧಾನಮಂತ್ರಿಗಳೇ ನೋಡ್ಕೊಂತಾರೆ ಆ ಸ್ಥಾನವನ್ನ, ಅಥವಾ ಲೋಕಸಭಾ ಸ್ಪೀಕರ್, ಅಥವಾ ಭಾರತದ ಮುಖ್ಯ ನ್ಯಾಯಮೂರ್ತಿಯವರ, ಅಥವಾ ಅಧ್ಯಕ್ಷ ಅಥವಾ ಉಪಾಧ್ಯಕ್ಷ ನಾಮನಿರ್ದೇಶನಗೊಂಡಂತ ವ್ಯಕ್ತಿ. ಅಂದ್ರೆ ರಾಷ್ಟ್ರಪತಿ ಅಥವಾ ಉಪರಾಷ್ಟ್ರಪತಿಯವರಿಂದ ಯಾರಾದರೂ ನಾಮಿನೇಟ್ ಆಗಿರ್ತಾರ ಅಂತವ್ರ. ಇದು ಕೂಡ ಸಿಂಪಲ್, ವೆರಿ ಸಿಂಪಲ್ ಕ್ವಶನ್. ಇಲ್ಲಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಇವರು ಇರಲಿಲ್ಲ ಅಂದ್ರೆ ಇವ್ರಿಗಿನ್ನ ನೆಕ್ಸ್ಟ್ ಇರ್ತಾರಲ್ಲ ಸೀನಿಯರ್ ಮೋಸ್ಟ್. ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಇದ್ದವರು ತುಂಬಾ ಸೀನಿಯರ್ ಇದ್ದಾರೆ, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಆಗಿರ್ತಾರೆ. ಅವ್ರಿಗೆ ಅವರು ಆಪ್ಷನ್ ಇದ್ದಾರೆ ಅಂದ್ರೆ ಅವತ್ತ ನೆಕ್ಸ್ಟ್ ಇದ್ದವರು. ಈ ತರ ಕೂಡ ಪರಿಸ್ಥಿತಿ ಬಂದಿತ್ತು. ಅಧ್ಯಕ್ಷ ಅಂದ್ರೆ ರಾಷ್ಟ್ರಪತಿ, ಉಪರಾಷ್ಟ್ರಪತಿ ಇಬ್ರು ಇರಲಿಲ್ಲ ಅಂತ ಟೈಮಲ್ಲಿ ಒಬ್ಬ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವರು ಅಧಿಕಾರ ವಹಿಸ್ಕೊಂಡಿದ್ರು, ರಾಷ್ಟ್ರಪತಿಯಾಗಿ ಕೆಲಸ ಮಾಡಿದ್ರು ಹಂಗಾಮಿ. ಯಾರವರು ಕಮೆಂಟ್ ಮಾಡ್ತೀರಾ ಆ ಕ್ವಶನ್ ಕೂಡ ಕೇಳ್ತಾರೆ. ಮತ್ತು ಆ ಟೈಮಲ್ಲಿ ರಾಷ್ಟ್ರಪತಿ ಸ್ಥಾನದಲ್ಲಿ ಯಾರು ಖಾಲಿಯಾಗಿದ್ರು, ಉಪಾಧ್ಯಕ್ಷ ಸ್ಥಾನದಲ್ಲಿ ಯಾರು ಇರಲಿಲ್ಲ. ಈ ರೀತಿ ವೆರಿ ಬೇಸಿಕ್ ಕ್ವಶನ್ ಕೇಳ್ತಾ ಹೋಗ್ತಾರೆ. ಈ ತರ ಒಂದ್ಸಲ ನೀವು ಕವರ್ ಮಾಡಿಬಿಟ್ರೆ ಎಲ್ಲಾ ರೀತಿಯ ಎಕ್ಸಾಮ್ ಅಲ್ಲಿ ಈಸಿಯಾಗಿ ಕ್ಲಿಯರ್ ಮಾಡ್ತಾ ಹೋಗ್ತೀರಿ. ಡ್ಯಾಶ್ ರಲ್ಲಿ ಭಾರತದ ಸುಪ್ರೀಂ ಕೋರ್ಟ್ ನಲ್ಲಿ ಮೇಲ್ಮನವಿ ಸಲ್ಲಿಸಬಹುದು. ಎಲ್ಲಿ, ಯಾವ ವಿಷಯದಲ್ಲಿ ನೀವು ಸುಪ್ರೀಂ ಕೋರ್ಟ್ ಅಲ್ಲಿ ಮೇಲ್ಮನವಿಗೆ ಹೋಗ್ತೀರಿ? ಸಿವಿಲ್ ಕೇಸ್ ಮತ್ತು ಕ್ರಿಮಿನಲ್ ಕೇಸ್ಗಳಿಗೆ ಮಾತ್ರ ಹೋಗ್ತೀರಾ? ಕ್ರಿಮಿನಲ್ ಕೇಸು ಮತ್ತು ಸಂವಿಧಾನಿಕ ವಿಷಯಗಳಿರ್ತಾವ ಅದಕ್ಕೆ ಮಾತ್ರನಾ? ಸಿವಿಲ್ ಕೇಸ್ ಅಂದ್ರೆ ನಾಗರಿಕ ಕೇಸ್, ಅಪರಾಧ, ಕ್ರಿಮಿನಲ್ ಕೇಸ್ಗಳು ಮತ್ತು ಸಂವಿಧಾನ ಎಲ್ಲದರಲ್ಲೂ ನೀವು ಅಪೀಲಿಗೆ ಹೋಗ್ಬೋದಾ? ಸಂವಿಧಾನಿಕ ಮತ್ತು ಕ್ರಿಮಿನಲ್ ವಿಷಯಗಳು ಯಾವ್ದ್ರ ಮೇಲೆ ಇದು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಹೋಗ್ತೀವಿ? ಯಾವುದು ಸರಿಯಾದ ಉತ್ತರ? ಆಪ್ಷನ್ ಸಿ ಇಸ್ ದ ರೈಟ್. ಸಿವಿಲ್, ಕ್ರಿಮಿನಲ್, ಕಾನ್ಸ್ಟಿಟ್ಯೂಷನಲ್ ಮ್ಯಾಟರ್ಸ್ ಎಲ್ಲದರಲ್ಲೂ ಹೋಗ್ಬೋದು ನೀವು. ಯಾಕಂದ್ರೆ ಇಲ್ಲಿ ಕೆಳಗಡೆ ಯಾರೋ ಒಬ್ರು ತೀರ್ಪು ಕೊಟ್ರೆ ಮಜಾ ಬರಲ್ಲ. ಅದರಲ್ಲಿ ಇವ್ರೇನ್ ಹೇಳ್ತಾರೆ ನಡಿ ಅಂತೇಳಿ. ಈಗ ನಿಮ್ಗೆ ಯಾವ್ದೋ ಒಂದು ತಾಲೂಕು ಕೋರ್ಟ್ ಇರ್ತದೆ, ಅದಾದ ನಂತರ ಡಿಸ್ಟಿಕ್ ಹೋಗ್ತೀರಿ, ಡಿಸ್ಟಿಕ್ ಕೋರ್ಟ್, ಹೈಕೋರ್ಟ್ಗೆ ಹೋಗೋದು, ಹೈಕೋರ್ಟ್ ಇಂದ ಸುಪ್ರೀಂ ಕೋರ್ಟ್ ವರೆಗೂ ಹೋಗುತ್ತೆ. ಇದು ಬುಕ್ ಅಲ್ಲಿ ನೋಡಕ್ ಚೆನ್ನಾಗಿರ್ತದೆ. ಎಲ್ಲ ಪಾಪ ಬಡವರಿದ್ದವರು, ಆತರ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವೆಲ್ಲ ಸುಪ್ರೀಂ ಕೋರ್ಟ್ಗೆ ಹೋಗಕ್ಕಾಗುತ್ತದ? ಅವರಿಗೆಲ್ಲ ಒಂದೊಂದು ದಿನದ ಚಾರ್ಜ್ 1 ಲಕ್ಷ ಕೊಡ್ಬೇಕು. 1 ಅವರ್ ಅಷ್ಟೇ ಇರ್ತಾರ ಅವರು ಕೋರ್ಟಲ್ಲಿ. ಜಡ್ಜ್ ನಿಮ್ಮ ಲಾಯರ್ಗಳು ಮಿನಿಮಮ್ ಹೇಳ್ತಾ ಇರೋದು 1 ಲಕ್ಷ. ಕೆಲವೊಂದು ಲಾಯರ್ಗಳು ಒಂದೇ ಸಲ ನೀವು ಅಪೀರ್ ಆದ್ರೆ 5-5 ಲಕ್ಷ ಎಲ್ಲ ತಗೋತಾರೆ. ಸೊ ಅವರಿಗೆಲ್ಲ ಒಂದ್ ದಿನಕ್ಕೆ ಮುಗಿಯುವಂಥದ್ದಲ್ಲ ಕೋರ್ಟಿಂದ. ಅಷ್ಟು ಪೇ ಮಾಡಕ್ಕೆ ಈ ಲೋವರ್ ಕ್ಲಾಸ್ ಅಂಡ್ ಮಿಡಲ್ ಕ್ಲಾಸ್ಗೆ ತುಂಬಾ ಕಷ್ಟ ಆಗ್ತದೆ. ಇದು ನೋಡಕ್ ಎಷ್ಟು ಚೆನ್ನಾಗಿದೆ ಅಲ್ಲ, ಅಪೀಲಿಗೆ ಎಲ್ಲಿ ಬೇಕಾದ್ರೂ ಹೋಗ್ಬೋದು, ನಮ್ಗೆಲ್ಲ ನ್ಯಾಯ ಇದೆ ಅಂತ ಅನ್ಸುತ್ತೆ. ಬಟ್ ಅಷ್ಟು ಈಸಿ ಅಲ್ಲ ಅದು. ಓಕೆ, ಈ ಕೆಳಗಿನವುಗಳಲ್ಲಿ ಯಾವುದನ್ನು ರಿಟ್ ಆಫ್ ಪ್ರೊಹಿಬಿಷನ್ ಅಂತ ಯಾವ್ದಕ್ಕೆ ಕರಿತೀವಿ? ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ಕೆಳಮಟ್ಟದ ನ್ಯಾಯಾಲಯಕ್ಕೆ ನೀಡಿದಂತ ರೇಟ್. ಅಂದ್ರೆ ಇದು ಮೇಲ್ಗಡೆ ಸುಪ್ರೀಂ ಕೋರ್ಟ್ ಇದೆ, ನಮ್ದು ಇಂಟಿಗ್ರೇಟೆಡ್ ಜುಡಿಷಿಯಲ್ ಸಿಸ್ಟಮ್, ಅದ್ರ ಕೆಳಗಡೆ ಹೈಕೋರ್ಟ್ ಬರ್ತಾವ.
ಅದ್ರ ಕೆಳಗಡೆ ಕೆಳ ಹಂತದ ನ್ಯಾಯಾಲಯಗಳು, ಈ ಸುಪ್ರೀಂ ಕೋರ್ಟ್, ಹೈಕೋರ್ಟ್ ಅಥವಾ ಕೆಳ ಹಂತದಕ್ಕೆ ಒಂದು ಆದೇಶವನ್ನ ಕೊಡುತ್ತೆ, ಅಥವಾ ಹೈಕೋರ್ಟ್ ಈ ಕೆಳ ಹಂತದ ಕೋರ್ಟ್ಗಳಿಗೆ ಆದೇಶವನ್ನ ಕೊಡುತ್ತೆ ಅಂತದಂತ ಹೇಳ್ತಾ ಇದ್ದಾರೆ. ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಅಥವಾ ಕೆಳ ನ್ಯಾಯಾಲಯ, ಕೀಳು ನ್ಯಾಯಾಲಯ ಅಲ್ಲ, ಕೆಳ ನ್ಯಾಯಾಲಯಕ್ಕೆ ನೀಡಿದಂತ ರೀಟ್, ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಇಬ್ರು ಕೂಡ ಅಂತ ಹೇಳ್ತಾರೆ. ಓಕೆ, ಯಾರು ನ್ಯಾಯಾಲಯಕ್ಕೆ ನೀಡಿದಂತ ರೀಟ್, ಕೆಳಮಟ್ಟದ ನ್ಯಾಯಾಲಯ ಹೊರಡಿಸಿದ ರೀಟ್. ಆಕ್ಚುಲಿ ಎರಡು ಕೂಡ ಸೇಮ್ ಆಗಿದಾವೆ ಇವು. ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ಕೆಳಮಟ್ಟದ ನ್ಯಾಯಾಲಯಕ್ಕೆ ನೀಡಿದಂತ ರೀಟ್ ಸರಿಯಾದ ಉತ್ತರ ಆಗ್ತದೆ. ಓಕೆ, ಈ ರೀತಿ ವೆರಿ ಬೇಸಿಕ್ ಕ್ವಶನ್ ಬರ್ತಾ ಹೋಗುತ್ತೆ ಸ್ನೇಹಿತರೆ. ಹೆಬಿಯಸ್ ಕಾರ್ಪಸ್ ಅಂದ್ರೆ ಏನು, ಇದಂತೂ ಸಾಕಷ್ಟು ಬಾರಿ ಕೇಳಿದ್ದಾರೆ. ಓಕೆ, ಪ್ರೊಹಿಬಿಷನ್ ಅಂದ್ರೆ ಮೇಲ್ ಹಂತದ ಕೋರ್ಟ್ಗಳು ಕೆಳಗಡೆ ಇದ್ದವರಿಗೆ ನೀವು ಇದನ್ನ ಮಾಡಬೇಡಿ ಅಂತ ಹೇಳ್ತಾರೆ. ಮಂಡಮಾಸ್ ಅಂದ್ರೆ ನೀವು ಇಂಥ ಕೆಲಸ ಮಾಡಿ ಅಂತ ಅಧಿಕಾರಿಗಳಿಗೆ ಹೇಳುವಂಥದ್ದು. ಇಲ್ಲಿ ಹೆಬಿಯಸ್ ಕಾರ್ಪಸ್ ಅಂದ್ರೆ ರಿಟ್ಟನ್ನ ಕೆಳಗಿನ ಯಾವ ಘಟನೆಗಳು ಏನಿರ್ಬೋದು ಅವನನ್ನು ಅಥವಾ ಅವಳನ್ನು ಕಾನೂನು ಬಾಹಿರವಾಗಿ ಬಂಧಿಸುವುದರಿಂದ ಪರಿಹಾರ ಪಡೆಯಲು ಅದರಿಂದ ಆಗ್ತದ. ಯಾವುದೋ ಒಬ್ಬ ವ್ಯಕ್ತಿ ಕಾನೂನು ಬಾಹಿರವಾಗಿ ಅವ್ರನ್ನ ಎತ್ತಕೊಂಡು ಹೋಗ್ಬಿಟ್ರೆ ಅವ್ರನ್ನ ವಾಪಸ್ ಕರ್ಕೊಂಬರ್ರಿ ಅನ್ನೋದಕ್ಕೆ ಆ ಥರ ಯೂಸ್ ಮಾಡ್ತಾ ಇದ್ರ. ಹೆಚ್ಚುವರಿ ತೆರಿಗೆಗಳ ಮರುಪಾವತಿಗೋಸ್ಕರ ಯೂಸ್ ಮಾಡ್ತಾರ. ಮಾತನಾಡಲು ಸ್ವಾತಂತ್ರ್ಯದ ಉಲ್ಲಂಘನೆಯಿಂದ ಪರಿಹಾರ ಪಡೆಯೋದಕ್ಕೆ ಇರ್ತದ. ಮೇಲಿನ ಯಾವುದಲ್ಲ, ಇದು ಕೂಡ ಡೈರೆಕ್ಟ್ ಕ್ವಶನ್. ಈಗ ಯಾವುದೋ ಒಬ್ಬ ನಿಮ್ಮ ಫ್ರೆಂಡೇ ಇದಾರೆ ಅನ್ಕೊಳ್ಳಿ, ಯಾರೋ ಬಂದು ಪೊಲೀಸ್ ಸರನ್ನ ತೊಗೊಂಡೋಗ್ಬಿಟ್ರೆ ಅಲ್ಲಿ ಹೋಗಿ ಸ್ಟೇಷನ್ಗೆ ಕುಳಿದ್ರೆ ಅಲ್ಲಿ ಇಲ್ಲ ಅಂತ ಹೇಳ್ತಾರ. ಅವಾಗ ನೀವು ಹೆಬಿಯಸ್ ಕಾರ್ಪಸ್ ರಿಟ್ ಹಾಕಿದ್ರೆ ಇಮ್ಮಿಡಿಯೇಟ್ ಆಗಿ ಎಲ್ಲೇ ಇದ್ರು ತಂದು ಅಲ್ಲಿ ಕೋರ್ಟ್ ಮುಂದೆ ಹಾಜರುಪಡಿಸಬೇಕು. ಅಥವಾ ಯಾರೊಬ್ರು ನಿಮ್ಮ ಫ್ರೆಂಡನ್ನು ಏನೋ ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡು ಹೋದ್ರ ಅಂದ್ರೆ ಅವಾಗ್ಲೂ ಕೂಡ ಕೋರ್ಟಿಗೆ ಹೋಗಿ ಹೆಬಿಯಸ್ ಕಾರ್ಪಸ್ ಹಾಕ್ಬಿಟ್ರೆ ಪೊಲೀಸ್ ಪಕ್ಕ ಎಲ್ಲಿದ್ರು ಹುಡುಕಿ ತಂದು ತೋರಿಸ್ಲೇಬೇಕು ಅವ್ರಿಗೆ. ಇಲ್ಲಾಂದ್ರೆ ಪೊಲೀಸರಿಗೆ ಕೋರ್ಟ್ ಅಲ್ಲಿ ವಾರ್ನಿಂಗ್ ಕೊಡ್ತಾ ಹೋಗ್ತಿರ್ತದೆ. ಯಾಕಂದ್ರೆ ಇಮ್ಮಿಡಿಯೇಟ್ ಆಗಿ ಹೆಬಿಯಸ್ ಕಾರ್ಪಸ್ ಟು ಹ್ಯಾವ್ ದ ಬಾಡಿ, ಆ ಪರ್ಸನ್ ಕರ್ಕೊಂಡ್ಬನ್ನಿ ಇಲ್ಲಿ ಅಂತ. ಯಾಕಂದ್ರೆ ಅಲ್ಲಿ ಕಂಪ್ಲೇಂಟ್ ಕೊಟ್ಟರೆ ಕೆಲವೊಂದ್ಸಲ ಕಂಪ್ಲೇಂಟ್ ತಗೊಳ್ತಾ ಇರಲ್ಲ. ಅಂತ ಟೈಮಲ್ಲಿ ಹೆಬಿಯಸ್ ಕಾರ್ಪಸ್ ಹಾಕ್ಬಿಟ್ರೆ ಅಲ್ಲಿ ಬಂದೇ ಬರುತ್ತೆ. ಎಲ್ಲಿ ಹಾಕ್ಬೋದು ನೀವು ಇಂಥವೆಲ್ಲ ರಿಟ್ಗಳನ್ನ? ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಅಲ್ಲಿ ಮಾತ್ರ. KAT ಅಲ್ಲಿ ಹಾಕ್ಬೋದಾ ಸ್ನೇಹಿತರೆ? ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್, ಸೆಂಟ್ರಲ್ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಅಂತ ಬರ್ತಾವಲ್ಲ, KAT ಮತ್ತು ಈ CIT ಅಲ್ಲಿ ಹಾಕ್ಬೋದಾ? ನೋ, ಅಲ್ಲಿ ರಿಟ್ ಹಾಕಕ್ಕಾಗಲ್ಲ. ನಿಮ್ಮ ತಾಲೂಕು ಮತ್ತು ಜಿಲ್ಲಾ ಮಟ್ಟದ ಕೋರ್ಟ್ಗಳಿದಾವೆ, ಅಲ್ಲಿ ರಿಟ್ ಹಾಕ್ಬೋದಾ? ಅಲ್ಲಿಯೂ ಬರಲ್ಲ. ಕೇವಲ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಅಲ್ಲಿ ಮಾತ್ರ ರಿಟ್ ಅನ್ನ ನೀವು ಸಲ್ಲಿಸಬಹುದು. ಈ ರೀತಿ ಕೂಡ ಕ್ವಶನ್ ಕೇಳ್ತಾರೆ. ಓಕೆ, ಸೊ ಈ ತರ ಎಲ್ಲ ನೀಟಾಗಿ ಅರ್ಥ ಮಾಡ್ತಾ ಹೋಗಿ ಸ್ನೇಹಿತರೆ. ಇನ್ ಡೀಟೇಲ್ ಆಗಿ ಸ್ಟಡಿ ಮಾಡಿ ಅಂಡ್ ಈ ತರ ಕೋರ್ಸ್ಗಳನ್ನ ಸಂಕಟಿ ಸರ್ ಅಕಾಡೆಮಿಯಲ್ಲಿ ಆ್ಯಪಲ್ಲಿ ನೋಡ್ತಾ ಹೋಗಿ. ಎಕನಾಮಿಕ್ ಇದೆ, ಇದು ಗ್ರೂಪ್ ಬಿ ಪೋಸ್ಟ್ಗೂ ಕೂಡ ತುಂಬಾ ಚೆನ್ನಾಗಿರುವಂಥದ್ದು. ಇದನ್ನ ಯುಟಿಲೈಸ್ ಮಾಡಿ. ಅಂಡ್ ಇಲ್ಲಿ ಎಸ್ಸೆಗಳು ಕೂಡ KSಗೂ ಕೂಡ ಯೂಸ್ ಆಗ್ತದೆ. ಇಂಟ್ರೊಡಕ್ಷನ್, ಕನ್ಕ್ಲೂಷನ್ ಒಳ್ಳೆ ಪಾಯಿಂಟ್ಗಳು ನಿಮ್ಗೆ ಸಿಗ್ತಾ ಹೋಗ್ತದೆ. ಇದನ್ನ ಯುಟಿಲೈಸ್ ಮಾಡಿ. ಥ್ಯಾಂಕ್ ಯು, ಮತ್ತೆ ಭೇಟಿ.